ಗಂಗಾರತಿ ರೀತಿ ಕಾವೇರಿಯ ಆರತಿಯನ್ನ ನಡೆಸೋದಕ್ಕೆ ಈಗ ವ್ಯವಸ್ಥೆಗಳು ನಡೀತಾ ಇದೆ. ಕಾವೇರಿ ಪ್ರಾದೇಶಿಕ ಶಾಸಕರನ್ನ ಅಲ್ಲಿಗೆ ಕಳಿಸಿ ವರದಿಯನ್ನ ತರಿಸೋದಕ್ಕೆ ವ್ಯವಸ್ಥೆಗಳು ಕೂಡ ನಡೀತಾ ಇದ್ದು ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಕಾವೇರಿ ನೀರು ನಿಗಮಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಬೃಂದಾವನಕ್ಕೆ ಹೊಸ ರೂಪವನ್ನ ಕೊಡೋದಕ್ಕೆ ನೂತನ ತಾಂತ್ರಿಕತೆ ಬಳಕೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಡಿಯಲ್ಲಿ ಟೆಂಡರ್ ಅನ್ನ ಕರೆದು ಪ್ರವಾಸೋದ್ಯಮಕ್ಕೆ ಈ ಮೂಲಕ ಒತ್ತು ನೀಡೋದಕ್ಕೆ ಚಿಂತನೆಗಳು ಕೂಡ ನಡೀತಾ ಇರುವಂತದ್ದು. ಈ ಮೂಲಕ ಈ ಭಾಗದಲ್ಲಿ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ. ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಹೆಸರಿನಲ್ಲಿ ಈ ಹೊಸ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಚಿಂತನೆಗಳು ಕೂಡ ನಡೀತಾ ಇದ್ದು ಕಾವೇರಿ ನದಿಯ ಹೆಸರಿನೊಂದಿಗೆ ಈ ಯೋಜನೆಗೆ ರೂಪುರೇಷೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದ್ದು ಈ ಮೂಲಕ ತಂತ್ರಜ್ಞಾನದ ಜೊತೆ ಬೃಂದಾವನ ಆಧುನೀಕರಣ ಮತ್ತು ಮೇಲ್ದರ್ಜೆಗೆ ಏರಿಕೆ ಮಾಡ್ತೇವೆ ಅಂತ ಈಗಾಗಲೇ ಸರ್ಕಾರದ ವಲಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ವಾರಣಾಸಿಯಲ್ಲಿ ಯಾವ ರೀತಿ ಗಂಗಾರತಿ ನಡೆಯುತ್ತೋ ಅದೇ ರೀತಿ ಕಾವೇರಿ ಆರತಿ ನಡೆಸೋದಕ್ಕೆ ಸದ್ಯ ಚಿಂತನೆಗಳು ನಡೀತಾ ಇದೆ. जल निर्मल आता मैया जल निर्मल आता शरण पड़े जो ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗಾಗಲೇ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಸಿಟ್ ಕೊಟ್ಟರು. ಹಾಗೆ ವಾರಣಾಸಿ ಗಂಗಾರತಿ ರೀತಿಯಲ್ಲೇ ಕಾವೇರಿ ಆರತಿ ನಡೆಸೋದಕ್ಕೂ ಕೂಡ ವ್ಯವಸ್ಥೆಗಳು ನಡೀತಾ ಇದೆ ಎಂಬ ಮಾತುಗಳು ಕೇಳಿ ಬಂದಿದೆ. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಎಸ್ ಮಧುಮಾಲ, ಈಗಾಗಲೇ ಕೂಡ ಮಂಡ್ಯ ಜಿಲ್ಲೆಯ ಏನು ಕೆಆರ್ಎಸ್ ಜಲಾಶಯ ಇದೆ ಇದು ಬಹುತೇಕ ಭರ್ತಿಯಾಗಿರುವಂತದ್ದು. ಏನು ಈಗ ಸದ್ಯಕ್ಕೆ ಕೆಆರ್ಎಸ್ ನೀರಿನ ಮಟ್ಟ 123.10 ಅಡಿಗಳಷ್ಟಿರುವಂತದ್ದು. ಜಲಾಶಯದ ಭರ್ತಿ ಕೇವಲ 1 ಅಡಿ ಬಾಕಿ ಮಾತ್ರ ಇದೆ. ಆದ್ರೆ ಜಲಾಶಯದ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಸುರಕ್ಷತಾ ದೃಷ್ಟಿಯಿಂದ ಜಲಾಶಯದಿಂದ ನದಿಗೆ ಸುಮಾರು 50 ಕ್ಯೂಸೆಕ್ ನೀರನ್ನ ಹರಿಯ ಬಿಡಲಾಗಿರುವಂತದ್ದು. ಹೀಗಾಗಿನೇ ಕೂಡ ಈಗ ನದಿ ಪಾತ್ರದಲ್ಲಿ ಈಗ ಏನು ಪ್ರವಾಹ ಭೀತಿ ಆತಂಕ ಎದುರಾಗಿ ಬಹುತೇಕ ಪ್ರವಾಸ ಸ್ಥಳಗಳೇನಿದೆ ಕಾವೇರಿ ನದಿ ದಂಡೆಯ ಪ್ರವಾಸ ಸ್ಥಳಗಳಲ್ಲಿ ಈಗ ಪ್ರವಾಹ ಬಂದಿರುವಂತದ್ದು. ಅದರಲ್ಲೂ ಕೂಡ ಕಾವೇರಿ ನದಿ ಈಗ ಅಪಾಯದ ಮಟ್ಟದಲ್ಲಿ ಹರಿತಾ ಇರುವಂತದ್ದು. ಏನು ಈಗ ಕೆಆರ್ಎಸ್ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಜುಲೈ 27ಕ್ಕೆ ಸಿಎಂ ಅವರು ಬಾಗಿನ ಅರ್ಪಿಸ್ತಾರೆ ಅನ್ನೋ ದಿನಾಂಕ ಕೂಡ ನಿಗದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಕೆಆರ್ಎಸ್ ಗೆ ಭೇಟಿ ಕೊಟ್ಟು ಕೆಆರ್ಎಸ್ ನ ವೀಕ್ಷಣೆ ಮಾಡಿದ್ರು. ಅದರಲ್ಲೂ ಕೂಡ ಇವತ್ತು ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡ್ರು. ಅದರಲ್ಲಿ ಮುಖ್ಯವಾಗಿ ಏನು ವಾರಣಾಸಿಯಲ್ಲಿ ನಡೆಯುವಂತಹ ಒಂದು ಗಂಗಾರತಿ ಇದೆ, ಆ ಒಂದು ಗಂಗಾರತಿ ರೀತಿಯನ್ನು ಕೂಡ ಕಾವೇರಿ ಆರತಿಯನ್ನು ಕೂಡ ಈ ಒಂದು ಸ್ಥಳದಲ್ಲಿ ಮಾಡ್ಲಿಕ್ಕೆ ಈ ಒಂದು ಚಿಂತನೆ ನಡೆಸಿದ್ವಿ. ಇದಕ್ಕೆ ಬೇಕಾದಂತಹ ವರದಿಯನ್ನು ಕೂಡ ನಾವು ಧಾರ್ಮಿಕ ದತ್ತಿ ಇಲಾಖೆ ಸೇರಿದಂತೆ ಕಾವೇರಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ಈ ಒಂದು ಆರತಿಯ ಬಗ್ಗೆ ಒಂದು ರೂಪುರೇಷೆ ಸಿದ್ಧ ಮಾಡಬೇಕು ಅಂತ ಹೇಳಿ ಒಂದು ವರದಿಯನ್ನು ತರಿಸ್ಕೊತೀವಿ. ಜೊತೆಗೆ ಏನು ಈ ಒಂದು ಕಾವೇರಿ ಜಲಾಶಯದ ಶಾಸಕರೆಲ್ಲರನ್ನೂ ಕೂಡ ವಾರಣಾಸಿಗೆ ಕಳಿಸಿ ಅಲ್ಲಿನ ಒಂದು ಏನು ಈ ಗಂಗಾರತಿ ಬಗ್ಗೆ ವಿಶೇಷ ಅಧ್ಯಯನ ಮಾಡಿ ಅದರ ವರದಿ ತರಿಸ್ಕೊಂಡು ಈ ಯಾವ ಸ್ಥಳದಲ್ಲಿ ಗಂಗಾರತಿ ಮಾಡಬೇಕು ಅನ್ನೋದನ್ನು ಕೂಡ ನಿರ್ಧರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಅದರ ಜೊತೆಗೆ ಕೂಡ ಕಾವೇರಿ ಏನು ಬೃಂದಾವನ ಇದೆ ಅದನ್ನ ಉನ್ನತೀಕರಿಸುವ ಮೂಲಕ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕಾವೇರಿ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಕೂಡ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿ ಚಿಂತನೆಯನ್ನ ನಡೆಸಲಾಗುತ್ತದೆ ಅನ್ನೋ ಮಾತುಗಳನ್ನು ಕೂಡ ಡಿಕೆ ಶಿವಕುಮಾರ್ ಹೇಳಿದ್ರೆ, ಹಿಂದೆ ಕೂಡ ಇವರು ಏನು ಜಲಸಂಪನ್ಮೂಲ ಸಚಿವರಾಗಿದ್ರು ಅದ ಸಂದರ್ಭದಲ್ಲೂ ಕೂಡ ಇಲ್ಲಿ ಡಿಸ್ಪ್ಲೇನ್ ಅನ್ನು ಮಾಡ್ತೀವಿ ಅನ್ನೋ ಪ್ರಸ್ತಾಪವನ್ನು ಇಟ್ಟಿದ್ರು. ಆದ್ರೆ ಕಾರಣಾಂತರಗಳಿಂದ ಅದಾಗ್ಲಿಲ್ಲ. ಈಗ ಮತ್ತೆ ಹೊಸ ರೂಪುರೇಷೆಯೊಂದಿಗೆ ಏನು ಕಾವೇರಿ ನದಿಯನ್ನ ಹೆಸರಿಟ್ಕೊಂಡು ಕಾವೇರಿ ಅಮ್ಯೂಸ್ಮೆಂಟ್ ಬೃಂದಾವನ ಪಾರ್ಕ್ ಅನ್ನ ಈ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಚಿಂತನೆಯನ್ನು ನಮ್ಮ ಸರ್ಕಾರ ಮಾಡ್ತಿದೆ. ಖಾಸಗಿ ಸಹಭಾಗಿತ್ವ ಟೆಂಡರ್ ನಲ್ಲಿ ಕರೆದು ಇದನ್ನ ಅನುಷ್ಠಾನಗೊಳಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ಇವತ್ತು ಹೇಳಿರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.